ಇದು JDS ನಗರ ಕಾರ್ಯದರ್ಶಿ ರುದ್ರೇಶ್ ಸೋನು ಅವರು ಈ ರಸ್ತೆ ಕಾಮಗಾರಿ ಬಹಳ ಕಳಪೆಯಿಂದ ನಡೆದಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಈ ವಾರ್ಡಿನ ಮಾಜಿ ಪುರಸಭಾ ಸದಸ್ಯರಾಗಿ? ಈಗ ಮಾಧ್ಯಮ ಮಿತ್ರರು ನಾನು ಕೂಡ ಬೆಳಗ್ಗೆ ಅದನ್ನು ವೀಕ್ಷಣೆ ಮಾಡಿದೆ. ಕೆಲವರು ರಸ್ತೆ ಅಭಿವೃದ್ಧಿ ಬಗ್ಗೆ ಮೊಸರಲ್ಲಿ ಕಲ್ಲುಡ್ಕ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನನ್ನ ವ್ಯಾಪ್ತಿ ಇದು ಅಂದರೆ 17ನೇ ವಾರ್ಡ್ನ ವ್ಯಾಪ್ತಿಯಲ್ಲಿ ಇವತ್ತು 6 ಕೋಟಿ ರೂಪಾಯಿ ಸುಮಾರು ಅಂದಾಜು ವೆಚ್ಚದಲ್ಲಿ ಸುಮಾರು 6 ತಿಂಗಳಿಂದ ಸತತವಾಗಿ ನಮ್ಮೆಲ್ಲ ಮತದಾರರು ಮತ್ತು ಈ ರಸ್ತೆ ಬದಿ ವ್ಯಾಪಾರಸ್ಥರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅವರೆಲ್ಲ ಕಷ್ಟಗಳನ್ನ ಅನುಭವಿಸಿ ಇವತ್ತು ಧೂಳು ಕುಟ್ಕೊಂಡು ಅವರು ಕಷ್ಟ ಅನುಭವಿಸಿ ಒಂದು ಒಳ್ಳೆ ರಸ್ತೆ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ನಮಗೆ ಸಹಕಾರವನ್ನು ನೀಡಿರ್ತಾರೆ. ವಾರ್ಡ್ಗೆ ಸಂಬಂಧಪಡ್ತಾರೆ ಈ ರಸ್ತೆಗೆ ಸಂಬಂಧಪಡದವರು ಕೂಡ ಇವತ್ತು ರಸ್ತೆ ಕಾಮಗಾರಿ ನಡೀತಾ ಇರೋ ಸಂದರ್ಭದಲ್ಲಿ ಬಂದು ರಸ್ತೆ ಕಾಮಗಾರಿ ನಡೆಯೋ ಹಂತದಲ್ಲಿರೋ ರಸ್ತೆನ ಕೆರೆದು ಅವರೇನೋ ಇಷ್ಟಿಂಚಸ್ಸು ರಸ್ತೆ ಕಾಮಗಾರಿ ಕಳಪೆ ಆಗಿದೆ ಅಂತ ಇವತ್ತು ಮೀಡಿಯಾದಲ್ಲಿ ಮಾತಾಡೋದು ನಮಗೆ ಭಾಳ ನೋವಿನ ಸಂಗತಿ. ಇವತ್ತು ಸುಮಾರು ಹಲವಾರು ವರ್ಷಗಳಿಂದ ನೆನೆಗುಂದಿಗೆ ಬಿದ್ದಿದ್ದಂಥ ಈ ಹುಣಸೂರು ರಸ್ತೆನ ಶಾಶ್ವತವಾದ ಒಂದು ಯೋಜನೆಯನ್ನು ನಮ್ಮ ಮಾನ್ಯ ಶಾಸಕರಾದಂಥ ಡಿ ರವಿಶಂಕರ್ ಅವರು ತಗೊಬಂದು ಡಬಲ್ ರಸ್ತೆ ಮಾಡಿಸೋದ್ರ ಮೂಲಕ ಈ ಒಂದು ರಸ್ತೆ ಕಾಮಗಾರಿಯನ್ನು ಚಾಲನೆಯನ್ನು ಕೊಟ್ಟಿರ್ತಾರೆ. ಈ ರಸ್ತೆ ಕಾಮಗಾರಿ ಮಾಡಬೇಕಾದ್ರೆ ಕೆಲವ್ರಿಗೆ ತಿಳುವಳಿಕೆ ಇಲ್ಲ ಅಂದರೆ ಹೇಳ್ಕೊಡ್ತೀನಿ ಕೇಳಿದ್ರೆ ಈ 9 ಇಲಾಖೆಯ ಅನುಮತಿಯನ್ನು ಪಡೆದಿದ್ದೀವಿ. ರಸ್ತೆ ಕಾಮಗಾರಿ PWD ಇಲಾಖೆಯಿಂದ ಹಣ ಸ್ಯಾಂಕ್ಷನ್ ಆಗಿತ್ತು 5 ಕೋಟಿ ಅಂದಾಜು ವೆಚ್ಚದಲ್ಲಿ. ತದನಂತರ ಈ ರಸ್ತೆಯನ್ನು ನಾವು ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಿದಾಗ ನಮಗೆ UGD ಒಳಚರಂಡಿ ವ್ಯವಸ್ಥೆ ಮತ್ತು ವಾಟ್ರ್ ಬೋರ್ಡ್ ಜೊತೆಗೆ ಫಾರೆಸ್ಟ್ ಆಫೀಸು KEB KSRTC ಪುರಸಭೆ ಎಲ್ಲ ಇಲಾಖೆಗಳ ಅನುಮತಿ ಪಡಿಬೇಕಾಗಿ ಬಂತು. ಎಲ್ಲ ಇಲಾಖೆಗಳಿಗೂ KEB ಆಗ್ಬೋದು, ಫಾರೆಸ್ಟ್ ಆಗ್ಬೋದು. ಇವತ್ತು ರಸ್ತೆ ಮಧ್ಯದಲ್ಲಿ ಮರಗಳಿದ್ದು ಮರಗಳನ್ನ ಮತ್ತು KEBನ ಶಿಫ್ಟಿಂಗು ಮತ್ತು ಇನ್ನಿತರ ಒಳಚರಂಡಿ ಕಾಮಗಾರಿ ಇತ್ಯಾದಿ ಪುರಸಭಾ ವ್ಯಾಪ್ತಿಯಲ್ಲಿರುವಂಥ UGDನ ಹೈಟ್ ಮಾಡ್ಕೊಳ್ಳೋದಾಗಲಿ ಮತ್ತು UGDನ ಪಕ್ಕಕ್ಕೆ ಸೇರಿಸೋದಾಗಲಿ ಇಂಥ ಎಲ್ಲ ಕಾಮಗಾರಿ ಮಾಡೋಕ್ಕೆ ಸುಮಾರು 1,20,00,000 ಹೆಚ್ಚುವರಿ ಹಣವನ್ನು ನಮ್ಮ ಶಾಸಕರು ಸ್ಯಾಂಕ್ಷನ್ ಮಾಡಿರ್ತಾರೆ. ಮತ್ತು ಇಲ್ಲಿ ಇಂಟರ್ಮೀಡಿಯೇಟ್ ಇರಲಿಲ್ಲ. ಇಲ್ಲಿ ಇಂಟರ್ಮೀಡಿಯೇಟ್ ಆಗಲೇಬೇಕು. ಪಟ್ಟಣ ವ್ಯಾಪ್ತಿ ವಿಸ್ತಾರಗೊಳ್ಳಬೇಕು. ಪಟ್ಟಣದ ಒಂದು ಸ್ವಾಗತ ಕಮನನ್ನು ನಾವು ಹುಣಸೂರು ಪ್ರಾರಂಭ ಆಗ್ತದೆ ರಸ್ತೆ ಹತ್ರ ಸ್ವಾಗತ ಕಮನ ಹಾಕಬೇಕು. ನಾವು ಇಲ್ಲಿಗೆ ಡಬಲ್ ರೋಡ್ ಮಾಡಲೇಬೇಕು ಅಂತೇಳಿ ಇಂಟರ್ಮೀಡಿಯೇಟ್ಗೆ 60 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದೀವಿ. KEB ಕಂಬವನ್ನು 2 ಕಡೆ ಪೋಲ್ ಹಾಕಿ ಲೈಟ್ಗಳನ್ನ ಅಳವಡಿಸಿ ಸಿಟಿಯನ್ನು ಸುಸಜ್ಜಿತವಾಗಿ ಸುಂದರವಾಗಿ ಕಾಣಬೇಕು ಅನ್ನೋದು ನಮ್ಮ ಶಾಸಕರ ಉದ್ದೇಶ. ಈ ಸತತವಾಗಿ 4 ತಿಂಗಳಿಂದ ನನ್ನ ವ್ಯಾಪಾರಸ್ಥರು, ಈ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ಅಂಗಡಿ ಮಳಿಗೆಯ ಕೆಲಸ ಮಾಡ್ತಾರೋ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿರ್ತಾರೆ. ಇವತ್ತು ರಸ್ತೆ ಕಾಮಗಾರಿ ನಡೆದಿದೆ. 50 mm ಇದೆ, ಇಷ್ಟು ಬರ್ತದೆ, ಇಷ್ಟು 50 mm ಬರಬೇಕು, ಇಷ್ಟು ಬಂದಿಲ್ಲ, ಇಷ್ಟು ಬಂದಿದೆ ಅಂತಾರೆ. 50 mm ಅಂದರೆ ಏನೋ ತಿಳ್ಕೋಬೇಕು. 50 mm ಅಂದರೆ 1.96 1 ಇಂಚು 96 ಅಷ್ಟು ಡಾಂಬರೀಕರಣ ಆಗಬೇಕು. ನೀವು ಯಾವುದೇ ಗೂಗಲಲ್ಲಿ ಸರ್ಚ್ ಮಾಡ್ಕೋಬೋದು. ಆಯಿತು, ಅವ್ರಿಗೆ ಇದು ಕಳಪೆ ಕಾಮಗಾರಿ ಅನಿಸಿದ್ರು ಕೂಡ ಇವತ್ತು ರಸ್ತೆ ನಡೀತಾರೆ ಜಾಗದಲ್ಲಿ ಕೆರೆದುಬಿಟ್ಟು ಏನೂ ಗೊತ್ತಿಲ್ದಾರಂಥ ಮುಗ್ಧ ಜನತೆಗೆ ಎತ್ಕಂಟಂಥ ಕೆಲಸಗಳನ್ನ ಮಾಡಬೇಡಿ. ಇವತ್ತು ರಸ್ತೆ ಕಾಮಗಾರಿ ಆದಮೇಲೆ ನಮಗೆ ಒಂದು ಕ್ವಾಲಿಟಿ ಬೋರ್ಡ್ ಅಂತಿರ್ತದೆ. ಕ್ವಾಲಿಟಿ ಬೋರ್ಡ್ನ ಕರೆಸಿ ಆರೆಲ್ಲಿ ಆಗಿತ್ತಿರೋ ಬುದ್ಧಿಲಿ ಆಗಿತ್ತಿರೋ ಯಾವುದೆಲ್ಲರೂ ಹಾಕ್ಕೊಳ್ಳಿ. ಅವತ್ತು ಕ್ವಾಂಟಿಟಿ ಬೋರ್ಡ್ನ ಕರೆಸಿ ಕ್ವಾಲಿಟಿ ಕಂಟ್ರೋಲ್ ಬೋರ್ಡ್ನ ಕರೆಸಿ ಪರಿಶೀಲನೆ ಮಾಡಿಸಿ. ರಸ್ತೆ ಕಾಮಗಾರಿ ಕಳಪೆ ಆಗಿದ್ರೆ ನೀವು ಹೇಳ್ದಂಗೆ ಕಾಂಟ್ರಾಕ್ಟರ್ ಅನುಭವಿಸ್ತಾನೆ. ನಾವು ಹಣನ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ನಾವು ದಿನನಿತ್ಯ ಪ್ರತಿನಿಧಿಗಳು, ನಾನಾಗ್ಬೋದು, ನವೀದ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಪ್ರತಿಯೊಬ್ಬರೂ ಒಂದೇ ಒಂದು ಸಣ್ಣ ಸಮಸ್ಯೆ ಆದರೂ ಕೂಡ ಬಂದು ನಿಂತಿದ್ದೀವಿ. ಒಳಚರಂಡಿ 3-4 ಸಲ ಕಿತ್ತೋಗಿವೆ, ಪೈಪ್ಲೈನ್ ಕಿತ್ತೋಗಿದ್ದಾವೆ. ಇಲ್ಲಿ ಒಂದಿನ ಪೈಪ್ಲೈನ್ ಕಿತ್ತೋದ್ರೆ ಮನೆಗಳಿಗೆ ನೀರು ಬರಲ್ಲ, ನಿಂತ್ಕೊಂಡು ಕೆಲಸ ಮಾಡಿಸಿದ್ದೀವಿ. ಒಂದಿನ ಕರೆಂಟ್ ಇಲ್ಲ ಅಂತಂದರೆ ಲೈಟು ಮನೆಯಿಂದ ಪೈಪ್ಲೈನ್ ಕಿತ್ತಾಗ ಎಷ್ಟೋ ದಿನ ಮನೆಗಳಲ್ಲಿ ಕರೆಂಟ್ ಕಿತ್ತೋಗವೆ. ರಾತ್ರಿ KEB ಕರ್ಕೊಂಬಂದು ಕೆಲಸ ಮಾಡಿಸಿದ್ದೀವಿ. ನಮ್ಗೆ ಗೊತ್ತಿದೆ ನೋವು. ಇವತ್ತು ಅಭಿವೃದ್ಧಿ ಮಾಡ್ಬೇಕಾದ್ರೆ ಅಪಪ್ರಚಾರ ಮಾಡೋದಲ್ಲ. ನೀವು ಇಷ್ಟು ದಿನ ಇಂಥ ರಸ್ತೆಗಳನ್ನ ಮಾಡಿಲ್ವಲ್ಲ ಅಂತ, ಇಲ್ಲ ಮಾಡಿದರೆ ನಿಮಗೆ ಅಷ್ಟ ಗೊತ್ತಾಗೋದು. ರಸ್ತೆ ಬದಿ ವ್ಯಾಪಾರಸ್ಥರು ಏನಿದ್ದಾರೆ ಅವ್ರನ್ನ ಸಮಾಧಾನ ಪಡಿಸಿ ನೀವು ರಸ್ತೆಗಳನ್ನ ಮಾಡಿದ್ದೇ ಆಗಿದ್ದರೆ ಅದ್ರ ಕಷ್ಟ ಗೊತ್ತಾಗ್ತಿತ್ತು. ಇವತ್ತು 9 ಇಲಾಖೆ ಅನುಮತಿ ತಗೊಬಂದು ಕೆಲಸ ಮಾಡಿದ್ದೀವಿ. ಉತ್ತಮವಾದ ರಸ್ತೆಯನ್ನು 1.5 ತಿಂಗಳಲ್ಲಿ ಕೊಡ್ತೀವಿ. ಇದೇ ಜನತೆ ಮುಂದೆ ಕ್ವಾಲಿಟಿ ಬೋರ್ಡ್ನ ಕರ್ಕೊಬಂದು ನಾವೇ ಪರಿಶೀಲನೆ ಮಾಡಿಸ್ತೀವಿ. ಅಲ್ಲಿಗಂಟ ನಿಮ್ಮ ಸಹಕಾರ ಇರಲಿ ಅಂತೇಳಿ ಮಾನ್ಯ ಪ್ರತಿಪಕ್ಷದವ್ರಿಗಾಗ್ಬೋದು, ಕೆಲವು ಕಿಡಿಗೇಡಿಗಳಿಗಾಗ್ಬೋದು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತಾರೆ. ಹಾಗಾದರೆ ಶಾಸಕರು ಮಾಡ್ತಿರ್ತಕ್ಕಂಥ ಕೆಲಸವನ್ನು
JDS ಪಕ್ಷದವರು ತಡ್ಕೊಳಕ್ಕಾಯ್ತಾ ಇಲ್ಲ. ಈಗ ವಾಸ್ತವ ಈಗ ನಾವು ಕೇವಲ 3.5 ವರ್ಷದಲ್ಲಿ ಮಾತ್ರ ಮಾಡ್ತಾ ಇರೋದು. ನಾವು 15-20 ವರ್ಷ ಏನು ತಗೊಂಡಿಲ್ಲ. ಇವತ್ತು KR ನಗರ ತಾಲೂಕಲ್ಲಿ ಕಂಟನಹಳ್ಳಿ ರಸ್ತೆ ಮಾಡ್ತಾ ಇದ್ದೀವಿ, ಹುಣಸೂರು ರಸ್ತೆ ಮಾಡ್ತಾ ಇದ್ದೀವಿ, ಪಟ್ಟಣ ವ್ಯಾಪ್ತಿಲಿ UGD ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲ ವಾರ್ಡಲ್ಲೂ ವಾರ್ಡ್ ವ್ಯಾಪ್ತಿಲಿ 7.5 ಕೋಟಿ ಕೆಲಸ ಮಾಡ್ತಾ ಇದ್ದೀವಿ. ಇದಾದ ತಕ್ಷಣ ಮಧುನಹಳ್ಳಿ ರಸ್ತೆಗೆ ಇವತ್ತು ನೋಟಿಸ್ ಕೊಟ್ಟಿದ್ದೀವಿ. 66 ಅಡಿ ಇದೇ ಥರ ಇಂಟರ್ಮೀಡಿಯೇಟ್ ಹಾಕಿ ಡಬಲ್ ರಸ್ತೆ ಮಾಡ್ತಾ ಇದ್ದೀವಿ. ಮನೆ ಹೋದಂಥವ್ರಿಗೆ 18 ಕೋಟಿ ಪರಿಹಾರ ಕೊಡಿಸ್ತಾ ಇದ್ದೀವಿ. ಪಟ್ಟಣಕ್ಕೆ ಇನ್ನೂ 100 ಕೋಟಿ ಹಣವನ್ನು ಶೀಘ್ರದಲ್ಲೇ ತರಲಿದ್ದೇವೆ. ಬರೀ ಪಟ್ಟಣಕ್ಕೆ, ಹಳ್ಳಿ ವ್ಯಾಪ್ತಿ ಅಲ್ಲ, ಶೀಘ್ರದಲ್ಲೇ ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಯತೀಂದ್ರ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ 100 ಕೋಟಿ ವಾಟರ್ ಬೋರ್ಡು UGD ಬೋರ್ಡಿಂದ ವಾಟರ್ ಸಪ್ಲೈ ಮತ್ತು UGDಗೆ 100 ಕೋಟಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದೀವಿ. ಬರುವಂಥ ನಿರೀಕ್ಷೆಯನ್ನು ಹೆಚ್ಚಿನದಾಗಿ ಇಟ್ಕೊಂಡಿದ್ದೀವಿ. ಬಂದೇ ಬರ್ತದೆ. ಪಟ್ಟಣದ ಅಭಿವೃದ್ಧಿ ಮಾಡೋದೇ ನಮ್ಮ ಶಾಸಕರ ಗುರಿ. ಯಾರೇ ಆರೋಪ ಮಾಡಿದ್ರು ಕೂಡ ಅಭಿವೃದ್ಧಿ ಕಾಮಗಾರಿಯನ್ನು ನಿಲ್ಲಿಸೋಕ್ಕಾಗಲ್ಲ. ಇದು ಹಾಸ್ಯಾಸ್ಪದ. ದಯಮಾಡಿ ರಸ್ತೆ ಆದಮೇಲೆ ಬಂದು ಆರೋಪ ಮಾಡಿ ನಮ್ಮದು ಕಳಪೆ ಏನೋ 1 ತಿಂಗಳು ಕೊಟ್ಟಾಯ್ತದೆ 2 ತಿಂಗಳು ಕೊಟ್ಟಾಯ್ತದೆ ಅಂತಾರಲ್ಲ, ಅವ್ರು ಯಾರೇ ತಗೊಬಂದು ಅಗಿಬೋದು. ಫಸ್ಟ್ ಕೆಲಸ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗದಂಗೆ ಸಾರ್ವಜನಿಕರಿಗೆ ಮತ್ತು ನಾಗರಿಕ ಜನಗಳಿಗೆ ತೊಂದರೆ ಕೊಡಬಾರ್ದು. 50 mm ಅಂದರೆ ಇಷ್ಟಲ್ಲ, ಇಷ್ಟು 1.96 ಅದು ಮೊಬೈಲ್ ಕೊಡಪ್ಪ ಇಲ್ಲಿ 1.96 ಸಾಧ್ಯ ಹೋದರೆ ನೀವು ಅದನ್ನು ತಿಳುವಳಿಕೆ ಇಲ್ಲ ಅಂದರೆ ಗೂಗಲ್ನಲ್ಲಿ ನೋಡಿ ಮಾಧ್ಯಮ ಮಿತ್ರ 1.96 50 mm ಅಂದರೆ ಇಷ್ಟಲ್ಲ. ಅರ್ಥ ಮಾಡ್ಕೊಂಡು ಮಾತಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಬೇಡ್ಕೊತಾ ಇದ್ದೀವಿ. ಪತ್ರಿಕಾ ಮಾಧ್ಯಮದವ್ರು ಕೇಳಿದ್ರು, ಏನು ಜನತಾ ದಳದವ್ರು ಬಂದು ಪ್ರತಿಪಕ್ಷದವ್ರು ಬಂದು ಅಂತ. ಆದರೆ ಇಲ್ಲಿ ಆರೋಪ ಮಾಡಿದಾಗ ಅವರೇ ಹೇಳವ್ರೆ, ನಾವಿಲ್ಲಿ ಯಾವ ಪಾರ್ಟಿ ಕಡೆಯಿಂದನೂ ಬಂದಿಲ್ಲ, ನಾವು ಜನಸಾಮಾನ್ಯರ ಥರ ಬಂದು ಕೇಳ್ತಾ ಇದ್ದೀವಿ ಅಂತ ಅವರು ಆರೋಪ ಮಾಡಿರೋದು ಅಂತ ಹೇಳ್ತಾವ್ರೆ. ನೀವು ಕೆಲಸ ನಿಲ್ಲಿಸಿದ್ರಿ 1.5 ಗಂಟೆ ಟೈಮು, ನಾವು ನಿಲ್ಲಿಸಿಲ್ಲ ಕೆಲಸ, ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ದೀವಿ ಅಂತ ನೀವು ಹೇಳಿದ್ದೀರಾ ಪತ್ರಿಕಾಗೋಷ್ಠಿಲಿ. ನಾವೇನು ಹೇಳ್ತಾ ಇದ್ದೀವಿ, ನೀವು ಕೇಳೋರು ಬಂದು ನೀವು ಕೆಲಸ ಮಾಡಿ ನಾವು ನಿಂತ್ಕೊಂಡಿರ್ತೀವಿ, ಅದು ಎಷ್ಟು MM ಐತೆ ಹೇಳಿ ನಾವು ಹಾಕಿಸ್ತೀವಿ, ನಾವು ಜೊತೆಲಿ ನಿಂತ್ಕೊಂಡಿದ್ದೀವಿ ಅಂತ ಹಾಕಿಸ್ಬೇಕಾಗಿತ್ತು. ಯಾರು ಬೇಡ ಅಂತವ್ರೆ? ಜನಗಳಿಗೆ ಅನುಕೂಲವಾದ ಕೆಲಸ ನೀವು ನಿಂತ್ಕೊಂಡು ಜೊತೆಲಿ ಮಾಡಿಸ್ಬೇಕು, ಪಕ್ಷ ಅಂತ ಹೇಳಬಾರ್ದು. ಆದರೆ ಸುಳ್ಳೇಳಿ ಇದೆಲ್ಲ ಜನಗಳಿಗೆಲ್ಲ ನೀವೇನು ಹೇಳ್ತೀರಾ ಅಂದರೆ ಸುಮ್ಮನೆ ಆರೋಪ ಮಾಡೋದು ಆರೋಪ ಮಾಡೋದನ್ನು ಬಿಟ್ಟು ಅಭಿವೃದ್ಧಿ ಮಾಡೋ ಕೆಲಸಕ್ಕೆ ನೀವು ಜೊತೆಗೂಡಿ ಸಹಕರಿಸಬೇಕು. ಆಗಲೇ ಊರು ಅಭಿವೃದ್ಧಿ ಆಗೋದು. ಇನ್ನೊಂದು ಸತಿ ಈ ಥರ ಕೆಲಸ ಮಾಡೋದ್ರಿಂದ ಯೋಚನೆ ಮಾಡ್ಬಿಟ್ಟು ಮಾಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.